ಇವ್ರು ಹೋಗ್ ಬಂದ್ಮೇಲೆ ಇಲ್ಲಿ ಬಲಿ ಆಗುತ್ತೆ. ಏನ್ ಹೇಳ್ತಾ ಇದ್ದೀರಾ ಅತ್ಗೆ? ಎಸ್ ವಿಕ್ರಾಂತ್, ಗಾಯತ್ರಿ ಅತ್ತೆ ಸಾವಿಗೆ ಕಾರಣ ಆದವ್ರನ್ನ ಬಲಿ ತಗೋಬೇಕಲ್ವಾ? ಏಯ್, ಇವಾಗ ನೀನ್ ಆ ಟಾಪಿಕ್ ಎಲ್ಲ ತೆಗೆದು ನಮ್ಗೆಲ್ಲ ಹೆದರ್ಸ್ಬೇಡ ಆಯ್ತಾ? ನೈನಿ, ವಿಶಾಲ್, ಆಲ್ ದಿ ಬೆಸ್ಟ್. ನೀವು ಹೋಗಿ ಬನ್ನಿ. ಹಾಗ್ ಮಾತಲ್ಲಿ ಹೇಳಿದ್ರೆ ಏನ್ ಚೆನ್ನಾಗಿರುತ್ತೆ. ಗಂಡನ್ಗೋಸ್ಕರ ಎಲ್ಲಾ ರೀತಿಯಲ್ಲಿ ಸಿದ್ಧವಾಗಿರೋ ನಯನಿಗೆ, ಹೆಂಡ್ತಿಗೆ ಜೊತೆಯಾಗಿ ಬೆನ್ನೆಲುಬಾಗಿ ಹೋಗ್ತಿರೋ ಗಂಡನ್ಗೆ, ದತ್ತು ತಗೊಂಡಿರೋದಿಕ್ಕೆ ಈ ಜನ್ಮನೇ ನಿಮ್ಗೆ ಅನ್ಕೊಂಡ್ ಹೋಗ್ತಿರೋ ಗಾಯತ್ರಿ ಪುಟ್ಟಿಗೆ, ಮೂವರ್ಗೂ ಮನಸಾರೆ ಶೇಕ್ ಹ್ಯಾಂಡ್ ಮಾಡಿ ಆಲ್ ದ ಬೆಸ್ಟ್ ಹೇಳ್ಬೇಕು. ಕರ್ಪೂರ ಹೇಗ್ ಸುಟ್ಟು ಕರ್ಗೋಗುತ್ತೋ ಹಾಗೆ ನಿಮ್ಮಮ್ಮನೂ ಸುಟ್ಟೋಗ್ತಾರೆ ಅನ್ಸತ್ತೆ. ಏಯ್, ಯಾಕೆ? ಅಕ್ಕನ ಮೈ ಸುಡ್ತಾ ಇದೆ ಅಂತ ಹಾಸಿನಮ್ಮ ಹಂಗ ಅಂದಿದ್ದಾಳೆ ಬಿಡವಲ್ಲ ಬಾ. ಕೈ ಚಾಚಿದ್ದೀನಿ, ಕೈ ಜೋಡಿಸ್ಬೇಕು ನೈನಿ. ಏನು ಅನ್ಕೋಬೇಡಿ ಅತ್ತೆ, ಯಜಮಾನ್ರು ಬಲ್ಗೈಲಿ ಸ್ವಾಧೀನ ಇಲ್ವಲ್ಲ. ನಾನ್ ಮಾತ್ರ ಕೈ ಕುಲ್ಕಿದ್ರೆ ಅವ್ರಿಗೆ ಅವಮಾನ ಮಾಡ್ದಾಗತ್ತೆ ಅತ್ತೆ. ಪರವಾಗಿಲ್ಲ ನೈನಿ. ಇಲ್ಲ ಯಜಮಾನ್ರೆ, ನಿಮ್ಗೆ ಯಾರಿಗೂ ಬೇಡ ಅಂದ್ರೆ ಈ ಚಿಕ್ಕ ಹುಡುಗಿ ಗಾಯತ್ರಿ ಮಾತ್ರ ಸೆಕೆಂಡ್ ಕೊಡ್ತಾಳೆ. ಸಾಯ್ತಾರೆ. ಕೊಡ್ತಾಳೆ ಅಂತಂದೆ. ಪುಟ್ಟಿ, ನಮ್ಮ ಅಮ್ಮಂಗೆ ಶೇಕ್ ಹ್ಯಾಂಡ್ ಕೊಡಮ್ಮ. ಆಲ್ ದಿ ಬೆಸ್ಟ್ ಅಂದ ತಕ್ಷಣ ಥ್ಯಾಂಕ್ ಯು ಅನ್ಬೇಕು. ಪಾಪ, ಇನ್ನು ಅವಳಿಗೆ ಮಾತು ಬರಲ್ವಲ್ಲೋ. ನೈನಿ, ಮಗು ಎತ್ಕೊಂಡು ಇನ್ನೂ ಅದೆಷ್ಟು ದೂರ ನಡೀತೀಯಾ? ಕೊಡು, ನಾನು ಎತ್ಕೋತೀನಿ. ಕೈ ನೋವಿರೋದ್ರಿಂದ ನಿಮಗೆ ನಡಿಯಕ್ ಕೂಡ ಸರಿಯಾಗಿ ಬ್ಯಾಲೆನ್ಸ್ ಮಾಡಕ್ ಆಗಲ್ಲ ಯಜಮಾನ್ರೆ. ಮಗುನೇನಾದ್ರು ಎತ್ಕೊಂಡ್ರೆ ಕೆಳಗ್ ಬಿದ್ದು ಹೋಗ್ತೀರಾ. ಪರವಾಗಿಲ್ಲ, ನಾನೇ ಎತ್ಕೊಂಡು ನಡೀತೀನಿ. ಹುಷಾರಾಗಿ ಬನ್ನಿ. ಎಷ್ಟು ದೂರ ನಡೆದ್ರು ಮಣಿಕಾಂತ ಪ್ರಾಂತ್ಯಕ್ಕೆ ಹತ್ರ ಆಗ್ತಿರೋ ತರ ಅನ್ನಿಸ್ತಾ ಇಲ್ಲ. ನಂಬಿಕೆಯಲ್ಲಿ, ಧೈರ್ಯದಲ್ಲಿ ಮುಂದಕ್ಕೆ ಹೋಗ್ತಿದೀವಿ ಹೊರತು ಅಲ್ಲಿಗೆ ಹೇಗೆ ಸೇರ್ಕೋತೀವಿ ಅಂತ ನನಗೂ ಗೊತ್ತಿಲ್ಲ. ಅದೇನು ಅಮ್ಮ ಹೇಳಿರೋ ದಾರಿಯಲ್ಲಿ ನಾವು ಹೋಗ್ತಾ ಇಲ್ವಾ? ಇಲ್ಲ ಯಜಮಾನ್ರೆ, ಅವತ್ತು ಅಮ್ಮವ್ರು ಹೇಳಿದ ದಾರಿ ಸರಿಯಾದ ದಾರಿ ಅಲ್ಲ. ಮತ್ತೆ ಅಮ್ಮ ಉತ್ತರ ದಿಕ್ಕಲ್ಲಿ ಹೋಗ್ಬೇಕು ಅಂತ ದಾರಿ ಏನು ಹೇಳಿದ್ರಲ್ವಾ? ಯಾಕೆ ಆ ರೀತಿ ಹೇಳಿದ್ರು? ಗಜಬಂಡೆ ದಾರಿ ತಪ್ಸಕ್ಕೋಸ್ಕರ. ವಾಟ್? ಹೌದು ಯಜಮಾನ್ರೆ. ನೈನಿ, ಏನಾಯ್ತು? ಇಂಥ ಕಾಡಲ್ಲಿ ಈ ಅಜ್ಜಿ ಯಾಕೆ ಬಂದ್ರು ಯಜಮಾನ್ರೆ? ಅಜ್ಜಿನಾ? ಎಲ್ಲಿದ್ದಾರೆ? ಯಾರಮ್ಮ ನೀನು? ನನ್ನ ಹೆಸರು ನೈನಿ ಅಜ್ಜಿ. ಇವರು ನನ್ನ ಗಂಡ ವಿಶಾಲ್ ಅಂತ. ಅಲ್ಲಿ ಯಾರೂ ಇಲ್ಲ. ನೈನಿ ಯಾರು ಹೇಳ್ತಾ ಇದ್ದಾಳೆ ನಮ್ಮ ಡೀಟೇಲ್ಸ್ನ? ಇಲ್ಲಿಗೆ ಯಾಕೆ ಬಂದ್ರಿ ನೀವು? ಮಣಿಕಾಂತ ಪ್ರಾಂತ್ಯಕ್ಕೆ ಹೋಗ್ಬೇಕು ಅಂತ ಪ್ರಯಾಣ ಶುರು ಮಾಡಿದೀವಿ. ಮಾನಸ ದೇವಿಯ ಮರುಗುಡಿಗ? ಹೌದು ಅಜ್ಜಿ. ನಿಮಗ ಆ ದಾರಿ ಏನಾದ್ರು ಗೊತ್ತಾ? ನನ್ ಮೂರ್ಖತನಕ್ಕಿಷ್ಟು ನನಗ್ ದಾರಿ ಗೊತ್ತಾ ಅಂತ ಹೇಗೆ ಕೇಳ್ತಿದ್ದೀನಿ ನೋಡು. ಒಂದ್ಸಲ ಹೋದ್ರೆ ದಾರಿ ಬದಲಾಗೋ ದೇವಸ್ಥಾನಕ್ಕೆ ದಾರಿ ಹುಡ್ಕೋದು ಕಷ್ಟನೇ.
ಈ ವಿಷಯ ನಿಂಗೆ ಗೊತ್ತಿದೆ ಅಂದ್ರೆ ಅಲ್ಲಿನ ವಿಶಿಷ್ಟ ಏನು ಅಂತ ನಿನಗೆ ಗೊತ್ತಿದೆ ಅಂತ ಆಯ್ತು. ಗೊತ್ತು. ಯಜಮಾನ್ರೆ, ನೈನಿ ಈ ಅಜ್ಜಿಗೆ ಮಾನಸಾದೇವಿ ಗುಡಿ ವಿಶಿಷ್ಟ ಗೊತ್ತಿದೆ ಅಂತೆ. ನೈನಿ ಏನಾಯ್ತು? ಒಂದ್ ನಿಮಿಷ ಯಜಮಾನ್ರೆ. ಅಜ್ಜಿ, ನಿನ್ಗೆ ಅಮ್ಮನವ್ರ ಗುಡಿಗೆ ಹೋಗೋ ದಾರಿ ಗೊತ್ತಿಲ್ಲ ಅನ್ಕೊಂಡಿದ್ದೆ, ಆದ್ರೆ ಗೊತ್ತಿದೆ ಅಂತ ಗೊತ್ತಾಯ್ತು. ಹೇಳಜ್ಜಿ, ನನ್ ಗಂಡ ಮಗುನ್ ಕರ್ಕೊಂಡು ಇಷ್ಟ ದೂರ ಏನೋ ಬಂದಿದ್ದೀನಿ, ದಾರಿ ಗೊತ್ತಾಗ್ದೆ ವಾಪಸ್ ಹೋಗಕ್ ಇಷ್ಟ ಇಲ್ಲ. ನಿನ್ ಗಂಡನ್ ಸುಸ್ತಾಗಿ ಅನುಮಾನ ಪಡೋ ಸ್ಥಿತಿಗೆ ಬಂದಿದ್ದಾನಲ್ಲ. ಚಿಕ್ಕ ಮಗುನ್ ಇಟ್ಕೊಂಡು ಹಗ್ಲಲ್ಲೇನೋ ಪ್ರಯಾಣ ಮಾಡಿದ್ವಿ, ಆದ್ರೆ ಇನ್ ಸ್ವಲ್ಪ ಹೊತ್ತಲ್ಲಿ ಕತ್ಲಾಗತ್ತಲ್ವಾ ಅಜ್ಜಿ, ದಾರಿ ಗೊತ್ತಿಲ್ದೆ ಕಷ್ಟ ಆಗ್ಬೋದೇನೋ ಅಂತ ಹೆಂಡತಿ ಮಗು ತೊಂದ್ರೆ ಪಡಬಾರ್ದು ಅಂತಾನೆ ಯಜಮಾನ್ರು ಹಾಗೆ ಹೇಳಿದ್ರು. ನೈನಿ ಯಾರ ಜೊತೆ ಮಾತಾಡ್ತಾ ಇದ್ಯಾ? ಅದನ್ನಾದ್ರೂ ಹೇಳೋ. ಆ, ಅಜ್ಜಿ, ನೀವ್ ಯಾರು ಏನು ಅಂತ ಹೇಳ್ಬೇಕಂತೆ ಯಜಮಾನ್ರಿಗೆ. ನನ್ನ ಹೆಸರು ಶಂಕರಿ ಅಂತ. ನನ್ ಬಂಧು ಮಿತ್ರರೆಲ್ರೂ ಶಂಕರಮ್ಮ ಅಂತ ಕರಿತಿರ್ತಾರೆ. ನಿಮ್ ಮನೆ ಇಲ್ಲೇ ಸುತ್ತಮುತ್ತನೇ ಇದ್ಯಾ ಅಜ್ಜಿ? ನೈನಿ ಒಂದ್ಸಲ ನನ್ ಮಾತು ಕೇಳು. ಮೊದ್ಲು ಅಜ್ಜಿಗೆ ಗುಡಿಗೆ ಹೋಗೋ ದಾರಿ ಹೇಳಕ್ ಬಿಡಿ ಯಜಮಾನ್ರೆ. ನೀನ್ ದಯವಿಟ್ಟು ಹೇಳಜ್ಜಿ. ಹೀಗೆ ಹೋಗಿ ಉತ್ತರದ ದಿಕ್ಕಲ್ಲಿ ಸ್ವಲ್ಪ ದೂರ ಹೋದ್ರೆ ಅಲ್ಲಿ ಕಾಡ್ ದೇವತೆ ಇರ್ತಾಳೆ. ಆ ತಾಯಿಗೆ ಕುಂಕುಮ ಹಚ್ಚಿ ದಾರಿ ತೋರ್ಸು ಅಂತ ಕೇಳಿದ್ರೆ ಮಾನಸಾದೇವಿ ಗುಡಿಗೆ ಹೋಗೋ ದಾರಿನ ತೋರಿಸ್ತಾಳೆ. ಸರಿ ಅಜ್ಜಿ. ಯಜಮಾನ್ರೆ ಕೇಳಿಸ್ಕೊಂಡ್ರಿ ಅಲ್ವಾ? ನಡೀರಿ ಹೋಗೋಣ. ನೈನಿ ಒಂದ್ ನಿಮಿಷ.